ಮೈಸೂರು ದಸರಾ ಆರಂಭವಾಗಿದೆ. ಸಾಕಷ್ಟು ಜನ ಮೈಸೂರು ನೋಡಲು ಬರ್ತಾ ಇದ್ದಾರೆ. ಈ ಒಂದು ಜಾಗ ಯಾರು ಮಿಸ್ ಮಾಡಿಕೊಳ್ಬಾರ್ದು. ಹಳೆಯದಾದ ಕಾರು, ಸುಮಾರು 100 ವರ್ಷಕ್ಕೂ ಹಳೆಯದಾದ ಕಾರುಗಳು ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ತುಂಬಾ ಅಂದ್ರೆ ಬೇರೆ ಬೇರೆ ದೇಶದ ಕಂಟ್ರಿಗಳ ಹಳೆಯ ಕಾರುಗಳನ್ನು ತಂದು ಪ್ರದರ್ಶನಕ್ಕಿಟ್ಟಿದ್ದಾರೆ. ಬಂದು ನೋಡ್ಬೋದು, ಮಕ್ಕಳಿಗೆ ತುಂಬಾ ಇಷ್ಟವಾಗುತ್ತೆ ಈ ಒಂದು ಕಾರುಗಳು ನೋಡಿ. ನಾನೀಗ 1909 ಮಾಡೆಲ್ ಅಂದ್ರೆ ಮ್ಯಾನುಫ್ಯಾಕ್ಚರ್ ಆಗಿದ್ದು ಆ ಒಂದು ಕಾರಲ್ಲಿ ಕುಂತಿದ್ದೇನೆ. ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿದೆ ಈ ಒಂದು ರೆಡ್ ಕಾರ್. ಇದು ತುಂಬ ಹಳೆಯದಾದ ಕಾರು. ಸಾಕಷ್ಟು ಜನ ಬಂದು ವೀಕ್ಷಣೆ ಸಹ ಮಾಡ್ತಿದ್ದಾರೆ. ಇದರ ಹೆಸರು ಫೋರ್ಟ್ ಮಾಡೆಲ್ ಟಿ. 1909ರಲ್ಲಿ ಈ ಒಂದು ಅಂದರೆ 1909ರಲ್ಲಿ ಈ ಒಂದು ಕಾರು ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ತುಂಬ ಹಳೆಯದಾದ ಕಾರು. ಇದಕ್ಕೆ ಪೆಟ್ರೋಲ್ ಡೀಸೆಲಿಂದ ಯಾವ ರೀತಿಯ ರನ್ನಿಂಗ್ ಆಗಲ್ಲ. ಇದು ವಿಶೇಷತೆಯನ್ನು ಒಳಗೊಂಡಿದೆ. ತುಂಬ ಅದ್ಭುತವಾಗಿದೆ. ಸಾಕಷ್ಟು ಈ ಒಂದು ಕಾರನ್ನು ಸಾಕಷ್ಟು ಜನ ಕೇಳಿದ್ದಾರೆ, ಆದರೆ ಯಾರಿಗೇ ಕೊಟ್ಟಿಲ್ಲ. ಈ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ 1935ರ ಮಿರರ್ ಎಸ್ ಟಿ ಕಾರ್. ಇದು ಹಳೆಯದಾದ ಕಾರು. ಮತ್ತೊಂದು ಕಡೆ ತುಂಬ ವಿಭಿನ್ನವಾದ ಕಾರುಗಳನ್ನು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ. ಹೆಬ್ಬಾಳದ ಅಂದರೆ ಮೈಸೂರಿನ ಹೆಬ್ಬಾಳದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಒಂದು ವಸ್ತು ಪ್ರದರ್ಶನ ನಡೀತಿದೆ. ತುಂಬ ಅದ್ಭುತವಾಗಿದೆ. ಸುಮಾರು 65ಕ್ಕೂ ಹೆಚ್ಚು ಹಳೆಯದಾದ ಕಾರುಗಳನ್ನು ತಂದಿಟ್ಟಿದ್ದಾರೆ. ಫೋರ್ಡ್ ಕಾರು, ಬ್ರಿಟಿಷರ ತಯಾರಿಸಿದ ಮಾಸ್ಟರ್ ಪೀಸ್ ಕಾರು ಎಂದು ಕರೆಯಲ್ಪಡುವ ರಾಯ್ ಕಾರು, ಮತ್ತೊಂದು ಕಡೆ ಬ್ಲಂಕ್ ರೋಡ್ ಮಾಸ್ಟರ್ ಕಾರು, ಮತ್ತೊಂದು ಕಡೆ ವಿಲ್ಲಿ ಜೀಪ್, ಕ್ಲಾಡಿಕ್, ಹೀಗೆ ಹಲವಾರು ಕಾರುಗಳನ್ನು ಇಲ್ಲಿ ತಂದಿಟ್ಟಿದ್ದಾರೆ. ನೋಡ್ತಿರ್ಬೋದು ಎಷ್ಟು ಸುಂದರವಾಗಿದೆ ಕಾರುಗಳಂದರೆ. ಮತ್ತೊಂದು ಕಡೆ ಯಾವ ರೀತಿಯ ಬಣ್ಣಗಳು ಹೋಗಿಲ್ಲ, ಆ ರೀತಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದರೆ ಹಳೆಯ ಮಾಡೆಲ್ ಕಾರುಗಳು ಸುಸ್ಥಿತಿಯಲ್ಲಿ ಇರುವಂತೆ ರೆಡಿ ಮಾಡಿದರೆ 90% ಎಲ್ಲವೂ ರನ್ನಿಂಗ್ ಆಗುತ್ತೆ, ಎಲ್ಲವೂ ಓಡಾಟ ಆಡುತ್ತೆ, ಸಂಚಾರ ಮಾಡ್ಬೋದು. ಒಂದು ಕಡೆ ವಿಂಟೇಜ್ ಕಾರುಗಳ ಶೋ ಸಹ ನಡೆಯುತ್ತೆ. ಎಲ್ಲವೂ ಕಾರು ರನ್ನಿಂಗ್ ಆಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. 1957 ಹಿಂದೂಸ್ತಾನ್ ಟ್ರಾವೆಲರ್ ಕಾರ್ ಇದು. ಮತ್ತೊಂದು ಕಡೆ ಕಾರ್ಡ್ ಕಾರು 1936ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ. ತುಂಬ ಅದ್ಭುತವಾಗಿದೆ. ಮತ್ತೊಂದು ಕಡೆ ಈ ರಾಜಸ್ಥಾನ ರಾಜರು ಸಹ ಓಡಿಸಿದ ಕಾರುಗಳನ್ನು ತಂದಿಟ್ಟಿದ್ದಾರೆ. ಕೆಲವೊಂದು ಕಾರುಗಳನ್ನು ಖರೀದಿ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಕೆಲವೊಂದು ಕಾರುಗಳು ಇಂಡಿಯಾದಲ್ಲಿ ಒಂದೇ ಇದೆ, ಅಂಥ ಕಾರುಗಳು ಇಲ್ಲಿದೆ, ಬೇರೆ ಕಡೆ ಎಲ್ಲಿ ಸಿಗಲ್ಲ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಮಹಾರಾಜರು ಓಡಿಸುವ ಕಾರದು ಎಲ್ಲ ರಾಜಸ್ಥಾನದಿಂದ ಕೆಲವೊಂದು ಕಾರುಗಳನ್ನು ತಂದಿದ್ದಾರೆ. ಮತ್ತೊಂದು ಕಡೆ ಇಂಥ ಕಾರುಗಳು ಈ ಒಂದು ಕಾರುಗಳು ಇಂಡಿಯಾದಲ್ಲಿ ಅಂದರೆ ಇಲ್ಲಿ ಬಿಟ್ಟರೆ ಮತ್ತೆ ಎಲ್ಲಿ ಸಿಗಲ್ಲ. ಆ ಒಂದು ವಸ್ತು ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ. ಸಾಕಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ. ಹಳೆಯ ಕಾರುಗಳನ್ನು ನೋಡಿ ತುಂಬ ಖುಷಿ ಪಡ್ತಿದ್ದಾರೆ. ಯಾಕಂದರೆ ಇಂಥ ಹಳೆಯ ಕಾರುಗಳು ಎಲ್ಲಿ ಸಿಗಲ್ಲ, ಬಟ್ ತಂದಿಟ್ಟಿದ್ದಾರೆ, ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಈ ಮತ್ತೊಂದು ಕಡೆ ನೋಡ್ತಿರ್ಬೋದು, ಇದು ರಾಯಲ್ ಕಾರ್. ಇದು ತುಂಬ ಅದ್ಭುತವಾಗಿದೆ, ಬ್ಲ್ಯಾಕ್ ಬಣ್ಣದಲ್ಲಿ. ಈ ಒಂದು ಕಾರು ತುಂಬ ಜನ ಕೇಳಿದ್ದಾರೆ, ಬಟ್ ಯಾರಿಗೂ ಕೊಟ್ಟಿಲ್ಲ. ನೋಡ್ತಿರ್ಬೋದು ಎಷ್ಟು ಸುಂದರವಾಗಿ ಇಟ್ಟಿದ್ದಾರೆ. ಯಾವುದೇ ಬಣ್ಣ ಮಾಸಿಲ್ಲ, ಇನ್ನಾದರೂ ರನ್ನಿಂಗ್ ಇದೆ. ಟೈರ್ಗಳೆಲ್ಲ ಏನೋ ಹೊಸದಾಗಿದೆ, ಲೈಟ್ಗಳೆಲ್ಲ ಆನ್ ಆಗುತ್ತೆ, ಇನ್ನು ರನ್ನಿಂಗ್ ಇದೆ. ಸುಮಾರು ದುಡ್ಡು ಕೊಟ್ಟು ಖರೀದಿ ಮಾಡಿ ಇದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ಮಹಾರಾಜರು ಆಫ್ ಜೋಧ್ಪುರ್ ಅವರು ಓಡಿಸಿದ ಕಾರ್ ಇದು. ರಾಜ್ಕುಮಾರ್ ಸಿನಿಮಾದಲ್ಲಿ ಇಂಥ ಕಾರುಗಳನ್ನು ನೋಡಿದ್ದೇವೆ. ನೋಡಿ ಯಾವ ರೀತಿ ಇದೆ ಅಂದರೆ ಒಂದು ಕ್ರ್ಯಾಚ್ ಆಗಿಲ್ಲ, ಒಂದು ಏನೂ ಆಗಿಲ್ಲ, ಆ ಥರ ಮೇಂಟೈನ್ ಮಾಡಿದ್ದಾರೆ. ಮತ್ತೊಂದು ಕಡೆ ಪಕ್ಕದಲ್ಲಿ ಇದೆ ಬ್ಲಿಂಕ್ ಕಾರು. 1949ರಲ್ಲಿ ಈ ಒಂದು ಕಾರು ಮ್ಯಾನುಫ್ಯಾಕ್ಚರ್ ಆಗಿದೆ. ತುಂಬ ಹಳೆಯದಾದ ಕಾರುಗಳು, ಸುಮಾರು 60 ವರ್ಷ 100 ವರ್ಷಗಳ ಹಳೆಯದಾದ ಕಾರುಗಳು ಇಲ್ಲಿ ನಿರ್ಮಾಣವಾಗಿದೆ. ಡಿಸ್ಟೋ ಕಾರುಗಳು ಸಹ ಏನು ಬಂದಿದ್ದಾವೆ, ತುಂಬ ಅದ್ಭುತವಾಗಿದ್ದಾವೆ. ಯಾಕಂದರೆ ಸಾಕಷ್ಟು ಜನ ಈ ಒಂದು ಪ್ಲೇಸ್ ಅಂದರೆ ಮೈಸೂರಿಂದ ಒಂದು 14 ಕಿಲೋಮೀಟರ್ ಆಗುತ್ತೆ. ನೀವು ಲೊಕೇಶನ್ ಹಾಕೊಂಡು ಬಂದರೆ ಇಂಥ ಕಾರುಗಳನ್ನು ನೋಡ್ಬೋದು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಅಂಬಾಸಿಡರ್ ಕಾರುಗಳಿದ್ದಾವೆ, ಮಹಾರಾಜರು ಓಡಿಸಿದ ಕಾರುಗಳಿದ್ದಾವೆ. ಮತ್ತೊಂದು ಕಡೆ ಈ ಅಮೇರಿಕಾ ಬೇರೆ ಬೇರೆ ದೇಶದಲ್ಲಿರುವಂಥ ಹಳೆಯ ಕಾರುಗಳನ್ನು ಇಲ್ಲಿ ತಂದು ಇಟ್ಟಿದ್ದಾರೆ. ಯಾಕಂದರೆ ಈ ಒಂದು ಕಾರುಗಳ ಕ್ರೇಜ್ ಹಂಗಿರುತ್ತೆ. ಸಾಕಷ್ಟು ಜನ ಇಂಥ ಕಾರುಗಳು ಎಲ್ಲಿ ನೋಡಿರಲ್ಲ. ಈ ಒಂದು ವಸ್ತು ಪ್ರದರ್ಶನದಲ್ಲಿ ನೀವು ನೋಡ್ಬೋದು. ಈಗ ದಸರಾ ಆರಂಭವಾಗಿದೆ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ನೀವು ಲೈಟಿಂಗ್, ಮೈಸೂರು ಲೈಟಿಂಗ್ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ, ಅದೇ ರೀತಿ ಹಳೆಯ ಕಾರುಗಳನ್ನು ಸಹ ನೋಡ್ಬೋದು. ಹಿಂದೂಸ್ತಾನ್ 10 1947ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ. ಹೀಗೆ 1950 1909ರಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರ್ ಆದಂಥ ಕಾರುಗಳು ತುಂಬ 60ರಿಂದ 100 ವರ್ಷದ ಹಳೆಯ ಕಾರುಗಳನ್ನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ, ತಂದಿಟ್ಟಿದ್ದಾರೆ, ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸಾಕಷ್ಟು ಜನ ಬಂದು ಈ ಒಂದು ವೀಕ್ಷಣೆ ಮಾಡ್ಬೋದು. ನೀವು ಮೈಸೂರು ದಸರಾ ಬಂದೇ ಬರ್ತಾರ, ಲೈಟಿಂಗ್ ನೋಡ್ತಾರ. ಅದರ ನಡುವೆ ಈ ವಿಂಟೇಜ್ ಕಾರ್ಗಳು ಸಹ ನೋಡ್ಬೋದು. ವಿಂಟೇಜ್ ಕಾರ್ಗಳ ವಸ್ತು ಅಂದರೆ ಪ್ರದರ್ಶನ ಈಗ ಆರಂಭವಾಗಿದೆ. ಇನ್ನೂ 3-4 ದಿನ ಇರುತ್ತೆ, ಬಂದು ವೀಕ್ಷಣೆ ಮಾಡ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಮೈಸೂರು ದಸರಾ ಆರಂಭವಾಗಿದೆ. ಸಾಕಷ್ಟು ಜನ ಮೈಸೂರು ನೋಡಲು ಬರ್ತಾ ಇದ್ದಾರೆ. ಈ ಒಂದು ಜಾಗ ಯಾರು ಮಿಸ್ ಮಾಡಿಕೊಳ್ಬಾರ್ದು. ಹಳೆಯದಾದ ಕಾರು, ಸುಮಾರು 100 ವರ್ಷಕ್ಕೂ ಹಳೆಯದಾದ ಕಾರುಗಳು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ತುಂಬ ಅಂದರೆ ಬೇರೆ ಬೇರೆ ದೇಶದ ಕಂಟ್ರಿಗಳ ಹಳೆಯ ಕಾರುಗಳನ್ನು ತಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಬಂದು ನೋಡ್ಬೋದು, ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ ಈ ಒಂದು ಕಾರುಗಳು ನೋಡಿ. ನಾನೀಗ 1909 ಮಾಡೆಲ್ ಅಂದರೆ ಮ್ಯಾನುಫ್ಯಾಕ್ಚರ್ ಆಗಿದ್ದು ಆ ಒಂದು ಕಾರಲ್ಲಿ ಕುಂತಿದ್ದೇನೆ. ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿದೆ ಈ ಒಂದು ರೆಡ್ ಕಾರ್. ಇದು
ತುಂಬ ಹಳೆಯದಾದ ಕಾರು, ಸಾಕಷ್ಟು ಜನ ಬಂದು ವೀಕ್ಷಣೆ ಸಹ ಮಾಡ್ತಿದ್ದಾರೆ. ಇದರ ಹೆಸರು ಫೋರ್ಟ್ ಮಾಡೆಲ್ ಟಿ. 1909ರಲ್ಲಿ ಈ ಒಂದು ಅಂದರೆ 1909ರಲ್ಲಿ ಈ ಒಂದು ಕಾರು ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ತುಂಬ ಹಳೆಯದಾದ ಕಾರು. ಇದಕ್ಕೆ ಪೆಟ್ರೋಲ್ ಡೀಸೆಲಿಂದ ಯಾವ ರೀತಿಯ ರನ್ನಿಂಗ್ ಆಗಲ್ಲ. ಇದು ವಿಶೇಷತೆಯನ್ನು ಒಳಗೊಂಡಿದೆ. ತುಂಬ ಅದ್ಭುತವಾಗಿದೆ. ಸಾಕಷ್ಟು ಈ ಒಂದು ಕಾರನ್ನು ಸಾಕಷ್ಟು ಜನ ಕೇಳಿದ್ದಾರೆ, ಆದರೆ ಯಾರಿಗೇ ಕೊಟ್ಟಿಲ್ಲ. ಈ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ 1935ರ ಮಿರರ್ ಎಸ್ ಟಿ ಕಾರ್. ಇದು ಹಳೆಯದಾದ ಕಾರು. ಮತ್ತೊಂದು ಕಡೆ ತುಂಬ ವಿಭಿನ್ನವಾದ ಕಾರುಗಳನ್ನು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ. ಹೆಬ್ಬಾಳದ ಅಂದರೆ ಮೈಸೂರಿನ ಹೆಬ್ಬಾಳದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಒಂದು ವಸ್ತು ಪ್ರದರ್ಶನ ನಡೀತಿದೆ. ತುಂಬ ಅದ್ಭುತವಾಗಿದೆ. ಸುಮಾರು 65ಕ್ಕೂ ಹೆಚ್ಚು ಹಳೆಯದಾದ ಕಾರುಗಳನ್ನು ತಂದಿಟ್ಟಿದ್ದಾರೆ. ಫೋರ್ಡ್ ಕಾರು, ಬ್ರಿಟಿಷರ ತಯಾರಿಸಿದ ಮಾಸ್ಟರ್ ಪೀಸ್ ಕಾರು ಎಂದು ಕರೆಯಲ್ಪಡುವ ರಾಯ್ ಕಾರು, ಮತ್ತೊಂದು ಕಡೆ ಬ್ಲಂಕ್ ರೋಡ್ ಮಾಸ್ಟರ್ ಕಾರು, ಮತ್ತೊಂದು ಕಡೆ ವಿಲ್ಲಿ ಜೀಪ್, ಕ್ಲಾಡಿಕ್, ಹೀಗೆ ಹಲವಾರು ಕಾರುಗಳನ್ನು ಇಲ್ಲಿ ತಂದಿಟ್ಟಿದ್ದಾರೆ. ನೋಡ್ತಿರ್ಬೋದು ಎಷ್ಟು ಸುಂದರವಾಗಿದೆ ಕಾರುಗಳಂದರೆ. ಮತ್ತೊಂದು ಕಡೆ ಈ ಯಾವ ರೀತಿಯ ಬಣ್ಣಗಳು ಹೋಗಿಲ್ಲ, ಆ ರೀತಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದರೆ ಹಳೆಯ ಮಾಡೆಲ್ ಕಾರುಗಳು ಸುಸ್ಥಿತಿಯಲ್ಲಿ ಇರುವಂತೆ ರೆಡಿ ಮಾಡಿದರೆ 90% ಎಲ್ಲವೂ ರನ್ನಿಂಗ್ ಆಗುತ್ತೆ, ಎಲ್ಲವೂ ಓಡಾಟ ಆಡುತ್ತೆ, ಸಂಚಾರ ಮಾಡ್ಬೋದು. ಒಂದು ಕಡೆ ವಿಂಟೇಜ್ ಕಾರುಗಳ ಶೋ ಸಹ ನಡೆಯುತ್ತೆ, ಎಲ್ಲವೂ ಕಾರು ರನ್ನಿಂಗ್ ಆಗುತ್ತೆ. ದೃಶ್ಯಗಳು ನೋಡ್ತಿರ್ಬೋದು. 1957 ಹಿಂದೂಸ್ತಾನ್ ಟ್ರಾವೆಲರ್ ಕಾರ್ ಇದು. ಮತ್ತೊಂದು ಕಡೆ ಕಾರ್ಡ್ ಕಾರು 1936ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ. ತುಂಬ ಅದ್ಭುತವಾಗಿದೆ. ಮತ್ತೊಂದು ಕಡೆ ಈ ರಾಜಸ್ಥಾನ ರಾಜರು ಸಹ ಓಡಿಸಿದ ಕಾರುಗಳನ್ನು ತಂದಿಟ್ಟಿದ್ದಾರೆ. ಕೆಲವೊಂದು ಕಾರುಗಳನ್ನು ಖರೀದಿ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಕೆಲವೊಂದು ಕಾರುಗಳು ಇಂಡಿಯಾದಲ್ಲಿ ಒಂದೇ ಇದೆ, ಅಂಥ ಕಾರುಗಳು ಇಲ್ಲಿದೆ, ಬೇರೆ ಕಡೆ ಎಲ್ಲಿ ಸಿಗಲ್ಲ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಮಹಾರಾಜರು ಓಡಿಸುವ ಕಾರು ಎಲ್ಲ ರಾಜಸ್ಥಾನದಿಂದ ಕೆಲವೊಂದು ಕಾರುಗಳನ್ನು ತಂದಿದ್ದಾರೆ. ಮತ್ತೊಂದು ಕಡೆ ಇಂಥ ಕಾರುಗಳು ಈ ಒಂದು ಕಾರುಗಳು ಇಂಡಿಯಾದಲ್ಲಿ ಅಂದರೆ ಇಲ್ಲಿ ಬಿಟ್ಟರೆ ಮತ್ತು ಎಲ್ಲಿ ಸಿಗಲ್ಲ, ಆ ಒಂದು ವಸ್ತು ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ. ಸಾಕಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ. ಹಳೆಯ ಕಾರುಗಳನ್ನು ನೋಡಿ ತುಂಬ ಖುಷಿ ಪಡ್ತಿದ್ದಾರೆ. ಯಾಕಂದರೆ ಇಂಥ ಹಳೆಯ ಕಾರುಗಳು ಎಲ್ಲಿ ಸಿಗಲ್ಲ, ಬಟ್ ತಂದಿಟ್ಟಿದ್ದಾರೆ, ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಈ ಮತ್ತೊಂದು ಕಡೆ ನೋಡ್ತಿರ್ಬೋದು, ಇದು ರಾಯಲ್ ಕಾರ್. ಇದು ತುಂಬ ಅದ್ಭುತವಾಗಿದೆ, ಬ್ಲ್ಯಾಕ್ ಬಣ್ಣದಲ್ಲಿ. ಈ ಒಂದು ಕಾರು ತುಂಬ ಜನ ಕೇಳಿದ್ದಾರೆ, ಬಟ್ ಯಾರಿಗೂ ಕೊಟ್ಟಿಲ್ಲ. ನೋಡ್ತಿರ್ಬೋದು ಎಷ್ಟು ಸುಂದರವಾಗಿ ಇಟ್ಟಿದ್ದಾರೆ, ಯಾವುದೇ ಬಣ್ಣ ಮಾಸಿಲ್ಲ, ಇನ್ನಾದರೂ ರನ್ನಿಂಗ್ ಇದೆ. ಟೈರ್ಗಳೆಲ್ಲ ಏನೋ ಹೊಸದಾಗಿದೆ, ಲೈಟ್ಗಳೆಲ್ಲ ಆನ್ ಆಗುತ್ತೆ, ಇನ್ನು ರನ್ನಿಂಗ್ ಇದೆ. ಸುಮಾರು ದುಡ್ಡು ಕೊಟ್ಟು ಖರೀದಿ ಮಾಡಿ ಇದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ಮಹಾರಾಜರು ಆಫ್ ಜೋಧ್ಪುರ್ ಅವರು ಓಡಿಸಿದ ಕಾರ್ ಇದು. ರಾಜಕುಮಾರ್ ಸಿನಿಮಾದಲ್ಲಿ ಇಂಥ ಕಾರುಗಳನ್ನು ನೋಡಿದ್ದೇವೆ. ನೋಡಿ ಯಾವ ರೀತಿ ಇದೆ ಅಂದರೆ ಒಂದು ಕ್ರ್ಯಾಚ್ ಆಗಿಲ್ಲ, ಒಂದು ಏನೂ ಆಗಿಲ್ಲ, ಆ ಥರ ಮೇಂಟೈನ್ ಮಾಡಿದ್ದಾರೆ. ಮತ್ತೊಂದು ಕಡೆ ಪಕ್ಕದಲ್ಲಿ ಇದೆ ಬ್ಲಿಂಕ್ ಕಾರು. 1949ರಲ್ಲಿ ಈ ಒಂದು ಕಾರು ಮ್ಯಾನುಫ್ಯಾಕ್ಚರ್ ಆಗಿದೆ. ತುಂಬ ಹಳೆಯದಾದ ಕಾರುಗಳು, ಸುಮಾರು 60 ವರ್ಷ 100 ವರ್ಷಗಳ ಹಳೆಯದಾದ ಕಾರುಗಳು ಇಲ್ಲಿ ನಿರ್ಮಾಣವಾಗಿದೆ. ಡಿಸ್ಟೋ ಕಾರುಗಳು ಸಹ ಏನು ಬಂದಿದ್ದಾವೆ, ತುಂಬ ಅದ್ಭುತವಾಗಿದ್ದಾವೆ. ಯಾಕಂದರೆ ಸಾಕಷ್ಟು ಜನ ಈ ಒಂದು ಪ್ಲೇಸ್ ಅಂದರೆ ಮೈಸೂರಿಂದ ಒಂದು 14 ಕಿಲೋಮೀಟರ್ ಆಗುತ್ತೆ. ನೀವು ಲೊಕೇಶನ್ ಹಾಕೊಂಡು ಬಂದರೆ ಇಂಥ ಕಾರುಗಳನ್ನು ನೋಡ್ಬೋದು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಅಂಬಾಸಿಡರ್ ಕಾರುಗಳಿದ್ದಾವೆ, ಮಹಾರಾಜರು ಓಡಿಸಿದ ಕಾರುಗಳಿದ್ದಾವೆ. ಮತ್ತೊಂದು ಕಡೆ ಈ ಅಮೇರಿಕಾ ಬೇರೆ ಬೇರೆ ದೇಶದಲ್ಲಿರುವಂಥ ಹಳೆಯ ಕಾರುಗಳನ್ನು ಇಲ್ಲಿ ತಂದು ಇಟ್ಟಿದ್ದಾರೆ. ಯಾಕಂದರೆ ಈ ಒಂದು ಕಾರುಗಳ ಕ್ರೇಜ್ ಹಂಗಿರುತ್ತೆ. ಸಾಕಷ್ಟು ಜನ ಇಂಥ ಕಾರುಗಳು ಎಲ್ಲಿ ನೋಡಿರಲ್ಲ, ಈ ಒಂದು ವಸ್ತು ಪ್ರದರ್ಶನದಲ್ಲಿ ನೀವು ನೋಡ್ಬೋದು. ಈಗ ದಸರಾ ಆರಂಭವಾಗಿದೆ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ನೀವು ಲೈಟಿಂಗ್, ಮೈಸೂರು ಲೈಟಿಂಗ್ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ, ಅದೇ ರೀತಿ ಹಳೆಯ ಕಾರುಗಳನ್ನು ಸಹ ನೋಡ್ಬೋದು. ಹಿಂದೂಸ್ತಾನ್ 10 1947ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ. ಹೀಗೆ 1950 1909ರಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರ್ ಆದಂಥ ಕಾರುಗಳು ತುಂಬ 60ರಿಂದ 100 ವರ್ಷದ ಹಳೆಯ ಕಾರುಗಳನ್ನು ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ, ತಂದಿಟ್ಟಿದ್ದಾರೆ, ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸಾಕಷ್ಟು ಜನ ಬಂದು ಈ ಒಂದು ವೀಕ್ಷಣೆ ಮಾಡ್ಬೋದು. ನೀವು ಮೈಸೂರು ದಸರಾ ಬಂದೇ ಬರ್ತಾರ, ಲೈಟಿಂಗ್ ನೋಡ್ತಾರ. ಅದರ ನಡುವೆ ಈ ವಿಂಟೇಜ್ ಕಾರ್ಗಳು ಸಹ ನೋಡ್ಬೋದು. ವಿಂಟೇಜ್ ಕಾರ್ಗಳ ವಸ್ತು ಅಂದರೆ ಪ್ರದರ್ಶನ ಈಗ ಆರಂಭವಾಗಿದೆ, ಇನ್ನೂ 3-4 ದಿನ ಇರುತ್ತೆ, ಬಂದು ವೀಕ್ಷಣೆ ಮಾಡ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು.